ಹಿಂದಿನ ಸಂಚಿಕೆಯಲ್ಲಿ ಸ್ಯಮಂತಕ ಮಣಿಯ ಪ್ರಸಂಗದ ಕಥಾಭಾಗವನ್ನು ಕೇಳಿ ಎಲ್ಲರೂ ಧನ್ಯರಾಗಿದ್ದೇವೆ. ಈ ಸಂಚಿಕೆಯಲ್ಲಿ ಬರತಕ್ಕಂತಹ ಕಥಾ ಪ್ರಸಂಗ ಇದು ಸ್ಯಮಂತಕ ಮಣಿಯ ಪ್ರಸಂಗದ ನಂತರ ಹಲವಾರು ವರ್ಷಗಳ ಕಳೆದ ನಂತರದ ಕಥಾ ಪ್ರಸಂಗ. ಆ ನಡುವೆ ಏನೇನಾಗಿರುತ್ತಪ್ಪ ಅಂತಂದ್ರೆ, ಪಾಂಡವರು ಮತ್ತೆ ಕುಂತಿ ಅರಗಿನ ಮನೆಯಲ್ಲಿ ದಗ್ಧರಾಗಿ ಹೋದ್ರು ಅನ್ನೋದಕ್ಕಂಥ ವಾರ್ತೆ ಹಬ್ಬುತ್ತೆ. ಆದರೆ ಅವರು ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಮಾರುವೇಷದಲ್ಲಿ ದೇಶವೆಲ್ಲವೂ ಕೂಡ ತಿರುಗುತ್ತಾ ಇರ್ತಾರೆ. ಹಾಗೆ ತಿರುಗಿದಂತಹವರು ಏಕಚಕ್ರ ನಗರದಲ್ಲಿ ಬಕಾಸುರನನ್ನು ಸಂಹಾರ ಮಾಡ್ತಾನೆ ಭೀಮ. ನಂತರ ಪಾಂಚಾಲ ದೇಶದಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ಭಾಗವಹಿಸಿ ಅವಳನ್ನ ವರಿಸ್ತಾರೆ. ಇದೆಲ್ಲ ಕಥೆ ಕಳೆದ ನಂತರ ಧೃತರಾಷ್ಟ್ರ ಪಾಂಡವರಿಗೆ ಅರ್ಧ ರಾಜ್ಯ ಕೊಡ್ತಾನೆ. ಆಗ ಪಾಂಡವರು ಇಂದ್ರಪ್ರಸ್ಥ ನಗರ ನಿರ್ಮಾಣ ಮಾಡಿಕೊಂಡಿರ್ತಾರೆ. ಆ ಇಂದ್ರಪ್ರಸ್ಥಕ್ಕೆ ಶ್ರೀಕೃಷ್ಣ ಹೊರಡತಕ್ಕಂತಹ ವಿಚಾರ ಈ ಸಂಚಿಕೆ ಇತ್ತು. అంతనొక్క నాడు పాండవులంజూడ నిశ్చయించి సాత్యకీ ప్రముఖ యాదవులు గొలువం పురుషోత్తముండింద్రప్రస్థపురంబునకున్ జనినన్ బ్రాణంబుగనిన ఇంద్రియంబుల భంగి వారఖిలేశ్వరుండైన హరింగని గౌగిలించుకొని కృష్ణుని దివ్యదేహ సంగమంబున నిర్ధూత కల్మషులై అనురాగహాస విభాసితంబైన ముకుంద ముఖారవిందంబు దర్శించి ఆనందంబు నొందిరి. గోవిందుండును యుధిష్ఠిర భీమసేనుల చరణంబులకు అభివందనంబులు చేసి అర్జున నాలింగనంబున సత్కరించి నకుల సహదేవులు మ్రొక్కిన గృచ్చి ఎత్తి ఉత్తమ పీఠంబున ಆಸೀನುಂಡೈ ಉಂಡೆನప్పుడు ಒಮ್ಮೆ ಪಾಂಡವರನ್ನ ನೋಡ್ಕೊಂಡು ಬರಬೇಕು ಅನ್ನತಕ್ಕಂಥ ಇಚ್ಛೆ ಹುಟ್ಟಿತು ಕೃಷ್ಣನ ಮನಸ್ಸಿನಲ್ಲಿ. ಭಕ್ತಪರಾಧೀನ ಅವನು, ಭಕ್ತವತ್ಸಲ. ಈ ಪಾಂಡವರು ಮತ್ತೆ ಕುಂತಿಗೆ ಕೃಷ್ಣನ ಮೇಲೆ ವಿಪರೀತವಾದ ಭಕ್ತಿ, ಸದಾ ಮನಸ್ಸಿನಲ್ಲಿ ಅವನನ್ನ ಧ್ಯಾನ ಮಾಡ್ತಲೇ ಇರ್ತಾರೆ. ಆದ್ದರಿಂದ ಪಾಂಡವರನ್ನ ನೋಡಬೇಕು ಅಂತ ನಿಶ್ಚಯಿಸಿ ಸಾತ್ವಿಕಿ ಪ್ರಮುಖ ಯಾದವುಲು ಗೊಲುವ ಅಂತಾರೆ. ಅಂದರೆ ಸಾತ್ವಿಕಿ, ಯುಯುಧಾನ ಇನ್ನ ಮುಂತಾದ ಯಾದವರನ್ನೆಲ್ಲ ಕರೆದುಕೊಂಡು ಈ ಪುರುಷೋತ್ತಮನಾದಂತಹ ಶ್ರೀಹರಿ ಇಂದ್ರಪ್ರಸ್ಥಪುರಕ್ಕೆ ಹೋದ. ಅಲ್ಲಿ ತಲುಪಿದ. ಕೃಷ್ಣ ಪರಮಾತ್ಮನನ್ನ ಸಂದರ್ಶಿಸಿದ ತಕ್ಷಣ ಅವರಿಗೆಲ್ಲರಿಗೂ ಕೂಡ ಬ್ರಾಣಂಬುಗನಿನ ಇಂದ್ರಿಯಂಬುಲ ಭಂಗಿ, ಇಂದ್ರಿಯಗಳಿಗೆ ಚೈತನ್ಯ ಇರಬೇಕು, ಆ ಪ್ರಾಣ ಚೈತನ್ಯ ಇರಬೇಕು. ಯಾವುದೋ ಪ್ರಾಣ ಚೈತನ್ಯ ಇಲ್ಲದೇ ಇರತಕ್ಕಂಥ ಸಂದರ್ಭ, ಅಂದ್ರೆ ಮೂರ್ಛೆ ಗಿರ್ಚೆ ಬಂದಿದ್ರೆ ಮತ್ತೆ ಆ ಪ್ರಾಣ ಚೈತನ್ಯ ಬಂದ ತಕ್ಷಣ ಇಂದ್ರಿಯಗಳು ಹೇಗೆ ಸಚೇತನವಾಗುತ್ತೋ ಆ ರೀತಿಯಾಗಿ ಕೃಷ್ಣನನ್ನ ಸಂದರ್ಶಿಸಿದ ತಕ್ಷಣ ಅವರಿಗೆಲ್ಲರಿಗೂ ಕೂಡ ಹೋದ ಜೀವ ಮರಳಿ ಬಂದ ಹಾಗಾಯ್ತು. ವಾರು ಅಖಿಲೇಶ್ವರುಂಡೈನ ಹರಿಂಗನಿ, ಅಖಿಲೇಶ್ವರನಾದಂಥ ಶ್ರೀಹರಿಯನ್ನು ಕಂಡ ತಕ್ಷಣ ಆನಂದದಿಂದ ಅಭಿಮಾನದಿಂದ ಅವನನ್ನ ಆಲಂಗಿಸಿಕೊಂಡು ಅವನನ್ನ ಸತ್ಕಾರ ಮಾಡಿದ್ರು. ಆ ಕೃಷ್ಣನನ್ನ ದಿವ್ಯ ದೇಹ ಸಂಗಮ ಆದ ತಕ್ಷಣ, ಅಂದ್ರೆ ಅವನ ಸ್ಪರ್ಶವಾದ ತಕ್ಷಣ ನಿರ್ಧೂತ ಕಲ್ಮಶುಲೈ, ಅವರ ಮನಸ್ಸಿನಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಕಲ್ಮಶಗಳಿದ್ದರೆ ಎಲ್ಲವೂ ಕೂಡ ತೊಲಗಿ ಹೋದವು. ಅನುರಾಗ ಹಾಸ ವಿಭಾಸಿತಂಬೈನ ಮುಕುಂದ ಮುಖಾರವಿಂದಂಬು ದರ್ಶಿಂಚಿ ಆನಂದಂಬು ನೊಂದಿರಿ. ಆನಂದ ಕಂದ ಅವನು, ಆನಂದಕ್ಕೆ ಮೂಲ, ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಅವನನ್ನ ಕಂಡ ತಕ್ಷಣ ಆ ಮುಕುಂದನ ಮುಖಾರವಿಂದದಲ್ಲಿ ಮೂಡಿರತಕ್ಕಂಥ ಮುಗುಳ್ನಗೆ, ಅಭಿಮಾನಿಪೂರಿತವಾದಂತಹ ನೋಟ, ಅದನ್ನು ಕಂಡು ಅವರೆಲ್ಲರಿಗೂ ಕೂಡ ಅತ್ಯಂತ ಆನಂದವಾಯಿತು. ಗೋವಿಂದ ಕೂಡ ಯುಧಿಷ್ಠಿರ ಭೀಮಸೇನುಲ ಚರಣಂಬುಲಕ್ಕೂ ಅಭಿವಂದನಂಬುಲು ಸೇಸಿ, ಗೌರವ ಮರ್ಯಾದೆಗಳು ಎಲ್ಲೆಲ್ಲಿ ಕೊಡಬೇಕೋ ಅದನ್ನು ಚಾಚೂ ತಪ್ಪದೆ ತನ್ನ ನಡವಳಿಕೆಗಳಲ್ಲಿ ತೋರಿಸಿದ್ದಾನೆ ಜಗದ್ಗುರುವಾದಂತಹ ಶ್ರೀಕೃಷ್ಣ. ಅವನ ಆಚಾರ್ಯ. ಆ ಯುಧಿಷ್ಠಿರ ಹಾಗೂ ಭೀಮಸೇನ ಕೃಷ್ಣನಿಗಿಂತ ವಯಸ್ಸಿನಲ್ಲಿ ಹಿರಿಯರು. ಆದ್ದರಿಂದ ಅವರಿಗೆ ಅವರ ಚರಣಗಳಿಗೆ ಅಭಿವಂದನೆ ಮಾಡಿದಂತೆ.
ಅರ್ಜುನನ ಆಲಿಂಗನಂಬುನ ಸತ್ಕరించి. ಅರ್ಜುನ ಅವನಿಗೆ ಪ್ರಿಯ ಸಖ. 1 ವರ್ಷ ಹಿರಿಯ ಕೃಷ್ಣ ಅರ್ಜುನನಿಗಿಂತ. ಆದ್ದರಿಂದ ಅವರನ್ನ ಆಲಂಗಿಸಿಕೊಂಡು ಪ್ರೀತಿ ತನ್ನಲ್ಲಿದ್ದಂತಹ ಒಂದು ಅಭಿಮಾನವನ್ನು ಸೂಚಿಸಿದ. ನಕುಲ ಸಹದೇವರು ಕೃಷ್ಣನಿಗಿನ ಚಿಕ್ಕವರು. ಅವರಿಬ್ಬರು ಹೋಗಿ ಭಕ್ತಿಯಿಂದ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು. ಅವರನ್ನ ಹಿಡಿದು ಆಶೀರ್ವಾದ ಮಾಡಿ ಮೇಲಕ್ಕೆತ್ತಿ ಉತ್ತಮ ಪೀಠವನ್ನ ಆ ಕೃಷ್ಣ ಪರಮಾತ್ಮ ಅಲಂಕರಿಸಿದ ಆ ಇಂದ್ರಪ್ರಸ್ಥ ನಗರದಲ್ಲಿ. ಮನೆಗೆ ಬಂದಂತಹ ಅತಿಥಿಗಳನ್ನ, ಗೌರವಾನ್ವಿತರನ್ನ ಆಹ್ವಾನಿಸುವುದೇ ಒಂದು ವಿಶೇಷ. ಆ ಕಾಲದಲ್ಲಿ ಅತ್ಯಂತ ಆದರಾಭಿಮಾನಗಳಿಂದ ಅವರಿಗೆ ಪಾದಪೂಜೆ ಸಲ್ಲಿಸಿ ಆಲಿಂಗಿಸಿಕೊಂಡು ನಮಸ್ಕಾರಗಳನ್ನು ಮಾಡಿ, ಈ ಒಂದು ಉತ್ತಮವಾದಂಥ ಸಂಸ್ಕಾರ ಸಂಪ್ರದಾಯ ಇದ್ದಂತಹ ಒಂದು ಕಾಲ. ಪಾಂಡವರೆಲ್ಲರೂ ಕೂಡ ಅವ ಕೃಷ್ಣ ಪರಮಾತ್ಮನನ್ನ ಆಹ್ವಾನ ಮಾಡಿದ್ದಾಯಿತು ಉಚಿತ ರೀತಿಯಲ್ಲಿ. ಈಗ ಅವರ ಮನೆಯ ಗೃಹಲಕ್ಷ್ಮಿಯಾದಂತಹ ದ್ರೌಪದೀ ದೇವಿ ಬಂದು ನಮಸ್ಕಾರ ಮಾಡತಕ್ಕಂತಹ ಒಂದು ವಿಶೇಷ. ಚಂಚದ್ಘನಕುಚ ಭಾರ ಕುಂಚಿತಯೈ ಕ್ರೊತ್ತ ಪೆಂಡ್ಲಿ ಕೂತುರಗುಟ ನಿಂಚಿಂಚುಕ ಸಿಗ್ಗುಜನಿಂಪಂಗ ಬಾಂಚಾಲ ತನೂಜ ಮೃಕ್ಕೆನ್ ಪದ್ಮಾಕ್ಷುನಕುನ್. ಆ ಪದ್ಮಾಕ್ಷನಾದಂತಹ ಶ್ರೀಹರಿಗೆ ಪಾಂಚಾಲ ತನೂಜ ಮೃಕ್ಕೆ, ಅವಳು ಯಾರು? ಪಾಂಚಾಲ ರಾಜಕುವರಿ. ಆದರೂ ಕೂಡ ರಾಜಕುವರಿ ಆದರೂ ಕೂಡ ಅವಳಲ್ಲಿ ಉತ್ತಮ ಸಂಸ್ಕಾರವಿತ್ತು ಅನ್ನತಕ್ಕಂಥದ್ದನ್ನು ನಾವು ಇದರಿಂದ ತಿಳ್ಕೊಳ್ಬೋದು. ಚಂಚದ್ ಘನಕುಚ ಭಾರಾಕುಂಚಿತಯೇ, ಒಳ್ಳೆಯ ಯೌವನವತಿಯಾಗಿದ್ದಾಳೆ. ಅವಳು ಸ್ವಲ್ಪ ಬಗ್ಗಿದ್ದಾಳೆ, ಆದರೂ ಕೂಡ ನಮ್ರವಾದ ಭಾವ. ಯೌವನದ ಮದ ಕಾಣ್ತಿಲ್ಲ ಅವಳಲ್ಲಿ. ಅಷ್ಟು ಯೌವನದ ಮದವಿಲ್ಲದ ಒಂದು ಸಂಸ್ಕಾರ ಪೂರಿತವಾದಂತಹ ವಿನಯಪೂರಿತವಾದಂತಹ ನಡವಳಿಕೆ ಅವಳದು. ಕ್ರೊತ್ತ ಪೆಂಡ್ಲಿ ಕೂತುರಗುಟ ನಿಂಚಿಂಚುಕ ಸಿಗ್ಗುಜ ನಿಂಪಗ. ಇನ್ನು ಹೊಸ ಮದುವಣಿಗಿತ್ತಿ ಸ್ವಯಂವರ ಆದ ನಂತರ ಪಾಂಡವರನ್ನ ವಿವಾಹ ಮಾಡಿಕೊಂಡು ಬಂದಿದ್ದಾಳೆ. ಅದರಿಂದ ಅತ್ಯಂತ ನಾಚಿಕೆಯಿಂದ ಬರ್ತಾ ಇದ್ದಾಳೆ. ಅತ್ಯಂತ ನಾಚಿಕೆಯಿಂದ ಕೂಡಿ ಬಂದಂತಹ ಆ ಪಾಂಚಾಲ ತನೂಜೆ ಮೃಕ್ಕೆನ್ ಪದ್ಮಾಕ್ಷಣಕುನ್, ಆ ಶ್ರೀಹರಿಯ ಪಾದಾರವಿಂದಗಳಿಗೆ ಅವಳು ಕೂಡ ನಮಸ್ಕಾರ ಮಾಡಿದ್ಲು. అంత సాత్యకి పాండవుల చేతంబూజితుండై యొక్క పీఠంబున నాసీనుండైయుండె. దక్కిన అనుచరులను వారి చేతంబూజితులై కొలిచియుండిరి. హరియుంగుంతీదేవి కడకుంజని ನಮಸ್ಕరించి ಇಟ್ಲನಿಯೇ. ಕೃಷ್ಣನನ್ನ ಒಬ್ಬನನ್ನೇ ಆಧರಿಸಿದ್ದಲ್ಲ, ಅವನ ಜೊತೆಯಲ್ಲಿ ಬಂದಂತಹ ಸಾತ್ವಿಕಿಯು ದಾನ ಮುಂತಾದ ಯಾದವರನ್ನು ಕೂಡ ಪಾಂಡವರು ವಿಶೇಷವಾಗಿ ಗೌರವಿಸಿದರು. ಅವರಿಗೆಲ್ಲ ಉಚಿತವಾದ ಆಸನಗಳನ್ನು ಕೂಡ ಕೊಟ್ಟರು. ಎಲ್ಲರನ್ನೂ ಪೂಜೆ ಮಾಡಿದ ನಂತರ ಶ್ರೀಹರಿ ಅಂತಃಪುರದಲ್ಲಿದ್ದಂತಹ ಕುಂತಿದೇವಿಯನ್ನು ಕಾಣಲಿಕ್ಕೆ ಅಂತ ಒಳಗಡೆ ಹೋದ. ಆ ಕುಂತಿದೇವಿಗೆ ನಮಸ್ಕಾರ ಮಾಡಿ ಮುಂದಿನಂತೆ ಹೇಳಿದ. ಅತ್ತ ಕೊಡುಕುಲುಗೋಡಲು ಚಿತ್ತಾನಂದ ಮೊಗನ್ ಬನುಲು ಸೇಯಗನ್ ಆತ್ಮ ಎತ್ತಾನುಗವೈ ಯಾಜ್ಞಾ ಸತ್ತಾದುಲುಗಲಿಗಿ ಮನುದೇ ಸಮ್ಮೋದಮುನನ್. ತನ್ನ ತಂದೆಯಾದ ವಸುದೇವನ ತಂಗಿ ಕುಂತಿದೇವಿ. ಆದ್ದರಿಂದ ಸೋದರತ್ತೆ ಆಗಬೇಕು. ಸೋದರತ್ತೆ ಇರುವಂತಂದ್ರೆ ಒಂದು ರಕ್ತ ಸಂಬಂಧ ಹೆಚ್ಚು, ಅತ್ಯಂತ ಪ್ರೀತಿಯ ಅಭಿಮಾನಗಳಿರುತ್ತೆ. ಆದ್ದರಿಂದ ಕೃಷ್ಣ ಬಂದು ಕೇಳ್ತಾ ಇದ್ದಾನೆ, ಏನಮ್ಮ ಅತ್ತೆ ಸುಖವಾಗಿದೆಯಾ? ಹೊಸದಾಗಿ ಮದುವೆ ಆಗಿದೆ ಮಕ್ಕಳಿಗೆ, ಅದರಿಂದ ನಿನ್ನ ಗಂಡು ಮಕ್ಕಳು ಮತ್ತೆ ಮನೆಗೆ ಬಂದಿರತಕ್ಕಂಥ ಹೊಸ ಸೊಸೆ ಎಲ್ಲರೂ ನಿನ್ನ ಮನಸ್ಸನ್ನು ಅರಿತು ಪ್ರವರ್ತಿಸ್ತಾ ಇದ್ದಾರ? ನಿನ್ನ ಮಾತು ಕೇಳ್ತಾರ ಅಥವಾ ಮುದುಕರ ಮಾತು ಏನು ಬಂದಿದೆ ಯಾಕೆ ಕೇಳ್ಬೇಕು ನಾವು ಅಂತ ನಿನ್ನನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರ? ಪರಿಸ್ಥಿತಿ ಹೇಗಿದೆ ತನ್ನ ಅತ್ತೆದು ಅಂತ ಎಲ್ಲ ವಿಚಾರಿಸ್ಕೊಳ್ತದೆ. ಈಗಿನ ಕಾಲದಲ್ಲಾದರೆ ಅತ್ತೆ ಮಾವ ಇರೋ ಮನೆಗೆ ಮದುವೆನೇ ಬೇಡ, ಬರೀ ಹುಡುಗ ಒಬ್ಬ ಆಕಾಶದಿಂದ ಉದುರಿರಬೇಕು, ಆ ಥರದ ವರಗಳನ್ನೇ ಹುಡುಕ್ತಾ ಇದ್ದಾರೆ. ಆದ್ದರಿಂದಲೇ ವಿವಾಹ
ಅನ್ನತಕ್ಕಂಥದ್ದೇ ಒಂದು ಅಪರೂಪವಾಗಿಬಿಡ್ತಾ ಇದೆ ಸಮಾಜದಲ್ಲಿ, ಆ ರೀತಿ ಆಗ್ತಾ ಇದೆ. ಆದರೆ ಇಲ್ಲಿ ಒಂದು ಕುಟುಂಬದ ಒಗ್ಗಟ್ಟು ಹೇಗಿದೆ ಅನ್ನತಕ್ಕಂಥದ್ದನ್ನು ಸೂಚಿಸುತ್ತೆ ಈ ಮಾತು. ಮತ್ತು ಕುಟುಂಬದಲ್ಲಿ ಎಲ್ಲರೂ ಒಬ್ಬರ ಮನಸ್ಸನ್ನು ಅರಿತು ಒಬ್ಬರು ನಡಿಬೇಕು ಅನ್ನತಕ್ಕಂತಹ ಪದ್ಧತಿ ಇದ್ದಿದ್ದ ಕಾಲ ಅದು. ಆದ್ದರಿಂದ ಕೃಷ್ಣ ಸೂಕ್ಷ್ಮವಾಗಿ ವಿಚಾರಿಸ್ತಾ ಇದ್ದಾನೆ. ಕೊಡುಕುಲುಂಗೋಡಲು ನಿನ್ನ ಗಂಡು ಮಕ್ಕಳು ಮತ್ತು ಸೊಸೆ ಚಿತ್ತಾನಂದಂಬುಗ ಬನುರು ಸೇಯಂಗ, ಎಲ್ಲರೂ ನಿನ್ನ ಮನಸ್ಸರಿತು ಪ್ರವರ್ತನೆ ಮಾಡ್ತಾ ಇದ್ದಾರ. ಆತ್ಮಾಯತ್ತಾನುಗವೈ ಆಜ್ಞಾಸತ್ತಾದುಲು ಗನಿಗೆ ಮನೆದೇ, ನೀನೇನಾದರೂ ಹೇಳ್ಬೋದಾ? ನಿನಗಷ್ಟು ಸ್ವತಂತ್ರ ಇದೆಯಾ? ಅವ್ರಿಗೇನಾದರೂ ಸರಿ ತಪ್ಪು ಹೀಗೆ ಮಾಡ್ರಪ್ಪ ಅಂತ ಹೇಳೋಷ್ಟು ಸ್ವತಂತ್ರ ಇದೆಯಾ? ಚೆನ್ನಾಗಿದೆಯಾ ಮತ್ತೆ ಅಂತ ಕೇಳ್ದ. ಅನವುಡು ಪ್ರೇಮ ವಿಕ್ವಲತನಂದುಚುನ್ ಗದ್ಗದ ಭಾಷಣಂ ಬುಲಂಗನುಂಗವನ್ అశ్రుతోయములు గ్రమ్మంగ గుంతి సుయోధనుండు చేసిన అపకారముందలచి చెందిన దుఃఖములెల్ల చెప్పి ఆ ధనుజ విరోధికిట్లని ఎందద్దయున్ బెద్దరీకంబు చేయుచున్. ಅನುವುಡು ಕೃಷ್ಣ ಹೀಗೆ, ಏನಮ್ಮ ಚೆನ್ನಾಗಿದೆಯಾ, ಎಲ್ಲ ಸೌಖ್ಯವಾಗಿದೆಯಾ, ನಿಂಗೆ ಏನು ತೊಂದರೆ ಇಲ್ವಾ, ಮಕ್ಕಳು ಸೊಸೆ ಮಾತು ಕೇಳ್ತಾರ ಅಂದಿದ್ದೇ ತಡ ಕುಂತಿದೇವಿಯ ದುಃಖ ಉಮ್ಮಳಿಸ್ಕೊಂಡು ಬಂತು. ಯಾರು ಕೇಳದವ್ರು ಇಲ್ಲದೆ ಇದ್ರೆ ಕಷ್ಟಗಳು ಬಂದಾಗ ಒಂದು ಅವರ ಭಗವಂತನನ್ನ ನೆನೆದು ಮುಂದಡಿ ಇಟ್ಟು ಧೈರ್ಯದಿಂದ ಎದುರಿಸ್ತಾ ಇರ್ತಾರೆ. ತತ್ರಾಪಿ ಹೆಣ್ಣು ಮಕ್ಕಳಿಗೆ ತವರಿನ ಕಡೆಯವ್ರು ಯಾರಾದರೂ ಬಂದ್ಬಿಟ್ಟು ಏನಮ್ಮ ಚೆನ್ನಾಗಿದ್ಯಾ, ಏನು ಕಷ್ಟ ಇದೆಯಮ್ಮ, ಮನೇಲೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಅಂತ ಕೇಳಿಬಿಟ್ರೆ ಅಲ್ಲಿಗೆ ಅವರ ಹೃದಯದಲ್ಲಿ ಕಟ್ಟಿಕೊಂಡಿರ್ತಕ್ಕಂತಹ ದುಃಖ, ಅದುವರ ತನಕ ಕಟ್ಕೊಂಡಿರೋ ದುಃಖವೆಲ್ಲ ಕರಗಿ ನೀರಾಗಿ ಅವರ ಮುಂದೆ, ತವರಿನ ಬಂಧುಗಳ ಮುಂದೆ ಎಲ್ಲ ಹೇಳ್ಕೊಂಡು ಬಿಡ್ತಾರೆ. ಆ ರೀತಿಯಾಗಿ ಈಗ ಕೃಷ್ಣ ಕೇಳಿದ ತಕ್ಷಣ ಪ್ರೇಮ ವಿಹ್ವಲನಂದುಚು ಗದ್ಗದ ಭಾಷಣಂಬುಲಂ, ಅತ್ಯಂತ ಪ್ರೇಮ ವಿಹ್ವಲಳಾಗ್ಬಿಟ್ಲು ಕುಂತಿದೇವಿ. ಮಾತು ಹೊರಡ್ತಿಲ್ಲ, ಕಂಠ ಗದ್ಗದವಾಗಿದೆ. ಗನುಗವದ ಅಷ್ಟು ತೋಯಮುಲು ಗ್ರಮ್ಮಂಗ, ಕನುಗವ ಅಂತಂದ್ರೆ ಎರಡು ಕಣ್ಣುಗಳಲ್ಲೂ ಕಣ್ಣೀರು ತುಂಬಿಕೊಂಡು ಬಂದ್ಬಿಡ್ತು. ಕುಂತಿ ಸುಯೋಧನುಂಡು ಸೇಸಿನ ಅಪಕಾರಮುಂದಲಂಚಿ ಚೆಂದಿನ ದುಃಖముಲೆಲ್ಲ ಜಪ್ಪಿ, ಕುಂತಿಗೆ ದೇವಿ ಅದುವರ ತನಕ ತಾನು ತನ್ನ ಮಕ್ಕಳು ಪಟ್ಟ ಕಷ್ಟವನ್ನೆಲ್ಲ ಹೇಳ್ಕೊಂಡ್ಲು. ನೋಡಪ್ಪ, ಆ ದುರ್ಯೋಧನ ನಮಗೆಷ್ಟು ಅಪಕಾರ ಮಾಡ್ದ, ಲಾಕ್ಷಾಗ್ರದಲ್ಲಿ ನಮ್ಮನ್ನಿಟ್ಟು ಸುಟ್ಟಾಕ್ಬೇಕು ಅಂತ ನೋಡ್ದ, ಅಲ್ಲಿಂದ ಏನೋ ಭಗವದ್ ಕರುಣೆಯಿಂದ ತಪ್ಪಿಸ್ಕೊಂಡು ಹೋದ್ವಿ. ಆವತ್ತಿಂದ ಇವತ್ತಿನವರೆಗೂ ಎಷ್ಟು ಅಪಕಾರ ಮಾಡಿದ್ನೋ, ತುಂಬ ಕಷ್ಟಪಟ್ವಿಪ್ಪ ಅಂತ ಎಲ್ಲ ದುಃಖವನ್ನು ಹೇಳ್ಕೊಂಡ್ಲು. ಆ ಧನುಜ ವಿರೋಧಿ ಕಿಟ್ಲನಿಯನ್, ಆ ಧನುಜ ವಿರೋಧಿಯಾದಂಥ ದುಷ್ಟ ನಿಗ್ರಹ ಶಕ್ತಿಯನ್ನು ಪಡೆದಿರ್ತಕ್ಕಂಥ ಶ್ರೀಕೃಷ್ಣನಿಗೆ ಇಲ್ಲಿ ನಮಗೆ ಒಂದು ಮುನ್ಸೂಚನೆ ಸಿಕ್ಕತ್ತೆ. ದುರ್ಯೋಧನ ದುಷ್ಟತನ ಮಾಡಿದ್ದೆಲ್ಲನೂ ಧನುಜ ವಿರೋಧಿಗೆ ಎಲ್ಲವನ್ನು ಅರ್ಥ ಆಗೋಯ್ತು. ಇನ್ನು ಅವನಿಗೆ ಕಾದಿದೆ ಮುಂದೆ ಹಬ್ಬ, ದುರ್ಯೋಧನಿಗೆ ಅನ್ನತಕ್ಕಂಥದ್ದು ಅರ್ಥ ಆಗುತ್ತೆ. ಇವರು ಒಂದೊಂದು ಧನುಜ ವಿರೋಧಿ ಅನ್ನತಕ್ಕಂಥ ಒಂದು ಮಾತಿನಿಂದ ಅರ್ಥ ಮಾಡ್ಕೋಬೋದು. ದುಷ್ಟ ಸಂಹಾರ ಮಾಡ್ತಾನೆ ಶ್ರೀಕೃಷ್ಣ, ಇನ್ನ ಕುಂತಿದೇವಿಗೆ ಸಮಾಧಾನ ಮಾಡ್ತಾನೆ ಅಂತ. ದದ್ದಯುಂ ಬೆದ್ದರೀಕಂಬು ಸೇಯುಚುನ್, ಅವನು ಕೃಷ್ಣ ಕುಂತಿದೇವಿಗಿಂತ ವಯಸ್ಸಿನಲ್ಲಿ ಕಿರಿಯ, ಆದರೂ ಕೂಡ ಅವನನ್ನ ತವರಿನ ಬಂಧು, ಆತ್ಮಬಂಧು, ಅವನನ್ನ ಆಧರಿಸಿ ಕುಂತಿದೇವಿ ಮುಂದಿನಂತೆ ನುಡಿದಳು. ಅನ್ನ ನೀ ಚುಟ್ಟಾಲ ನರಯದು ಮರವವು నీవు పుత్తించిన నిమ్మితోడ మాయన్న ఏ తెంచి మముంజూచిపోయెను నిల్చియున్నారము నీ బలమున నా పిన్నవాండ్రకు నాకు దిక్కెవ్వరు నేడాదిగానింక నీవేగాక అఖిల జంతవులకి వాత్మవుగావునను బరులు నావారని భ్రాంతి సేయ వయ్యా నా భాగ్యమెట్టిదో అయ్యా నా భాగ్యమెట్టిదో అనవరతము జిత్తమున నుండి
కరుణమాజిక్కులెల్లన్ బాపుచుందువుగాదే ఓ పరమ పుణ్య ఓ పరమ పుణ్య యదుకుమారవరేಣ್య ಬುಧಾಗ್ರಗಣ್ಯ ಓ ಪರಮ ಪುಣ್ಯ ಯದುಕುಮಾರವರೇಣ್ಯ ಬುಧಾಗ್ರಗಣ್ಯ. ನೀವು ಚುಟ್ಟಾಲನ ರಯದು ಮರವವು. ಅಪ್ಪ ಕೃಷ್ಣ, ನೀನು ಚುಟ್ಟಾಲು ಅಂದ್ರೆ ಬಂಧುಗಳನ್ನ ಮರೆಯಲ್ಲ. ನೀನು ಎಲ್ಲಿದ್ರೂ ಹುಡುಕಿ ಅವರಿರೋ ಕಡೆಗೆ ಹೋಗಿ ಅವರ ಯೋಗಕ್ಷೇಮನ ನೀನಾದರೂ ಹೋಗಿ ವಿಚಾರಿಸ್ತೀಯ, ಅಥವಾ ಯಾರನ್ನಾದ್ರೂ ಕಳಿಸಿಯಾದರೂ ವಿಚಾರಿಸ್ಕೊಂಡು ಸದಾ ಅವರ ಒಂದು ಯೋಗಕ್ಷೇಮದ ಬಗ್ಗೆ ನಿನ್ನ ಕಾಳಜಿಯ ನೋಟ ಇದ್ದೇ ಇರುತ್ತೆ. ನೀವು ಪುತ್ತೆಂಚಿನ ನೆಮ್ಮಿತೋಡ ಮಾಯನ್ನ ಏತೆಂಚಿ ಮಮಂಜೂಚಿ ಪೋಯಿನು. ಪಾಂಡು ಮಹಾರಾಜ ಮರಣಿಸಿದ ನಂತರ ಕುಂತಿದೇವಿ ಆ 5 ಮಕ್ಕಳನ್ನ ಕಟ್ಕೊಂಡು ಹಸ್ತಿನಾಪುರಕ್ಕೆ ಬರ್ತಾಳೆ. ಆಗ ಕೃಷ್ಣ ಅಕ್ರೂರನನ್ನ ಕಳಿಸಿರ್ತಾಳೆ. ಅದನ್ನು ಹೇಳ್ತಾ ಇದ್ದಾಳೆ, ನೀವು ಪುತ್ತೆಂಚಿನ ನೆಮ್ಮಿತೋಡ, ನೀನು ಪ್ರೀತಿಯಿಂದ ಕಳಿಸಿದ್ಯಲ್ಲಪ್ಪ ಮಾಯನ್ನ, ನಮ್ಮಣ್ಣನಾದಂಥ ಅಕ್ರೂರನನ್ನ ಕಳಿಸಿದ್ದೆಲ್ಲ ನೋಡ್ಕೊಂಡು ಹೋಗು ಕುಂತಿದೇವಿ ಹೇಗಿದ್ದಾಳು ಅಂತ. ಅವನು ಬಂದು ನಮ್ಮನ್ನು ನೋಡ್ಬಿಟ್ಟು ಹೋದ. ನಿನ್ನ ಆ ಒಂದು ಒಲವು ಬಲ ಎರಡರಿಂದ ನಾವು ಇನ್ನ ಜೀವ ಹಿಡ್ಕೊಂಡಿದ್ದೀವಪ್ಪ. ಎಷ್ಟು ಕಷ್ಟ ಬಂದ್ರು ನಾ ಪಿನ್ನವಾಂಡ್ರಕ್ಕೂ ನಾಕು ದಿಕ್ಕೆವರು ನೇಡಾದಿಗಾನಿಂಕ ನೀವೇ ಕಾಕ. ನೀನಲ್ಲದೆ ನನಗೂ ನನ್ನ ಈ ಹಸು ಮಕ್ಕಳು ಅಂತಲೇ ತಾಯಿಗೆ ಪಾಪ ಭಾವ. ತಂದೆ ಹೋಗ್ಬಿಡ್ತಾನಲ್ಲ, ತಂದೆ ತಾಯಿ ಇಬ್ಬರ ಸ್ಥಾನದಲ್ಲೂ ತಾನೇ ನಿಂತು ಬೆಳೆಸ್ತಾಳೆ ಕುಂತಿದೇವಿ. ಆದ್ದರಿಂದ ನನ್ನ ಮಕ್ಕಳಿಗೂ ನನಗೂ ನೀನಲ್ಲದೆ ಇನ್ಯಾರಪ್ಪ ದಿಕ್ಕು? ನಿನ್ನ ಬಲದಿಂದ ನಾವು ಬದುಕಿದ್ದೇವೆ. ಅಖಿಲ ಜಂತುವಲಕೀ ಆತ್ಮವುಗಾವು ನಂಬರುಳು ನಾವಾರ ನಿಭ್ರಾಂತಿ ಸೇಯ. ನೀನು ಎಲ್ಲ ಜಂತುಗಳಿಗೂ ಕೂಡ ಅಂತರಾತ್ಮ ನೀನು. ಅದರಿಂದ ನಿನಗೆ ಇವ್ರು ನನ್ನವರು, ಇವ್ರು ಬೇರೆಯವರು ಅನ್ನತಕ್ಕಂಥ ಭಾವನೆ ಇಲ್ಲ. ಯಾರ ಕಷ್ಟದಲ್ಲಿ ಇದ್ದೂ ಕೂಡ ಸದಾಕಾಲ ನಿನ್ನನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರ ಅವ್ರಿಗೆ ಅವ್ರನ್ನ ಕಾಪಾಡ್ತೀಯ ನೀನು. ಇವರು ನನ್ನವರು, ಇವರು ಪರರು ಅನ್ನತಕ್ಕಂತಹ ಭೇದಭಾವ ನಿನ್ನ ಬಳಿ ಇಲ್ಲ. ಅಯ್ಯ, ನಾ ಭಾಗ್ಯ ಮೆಟ್ಟಿದೋ ಪಾ, ನನ್ನ ಭಾಗ್ಯ ಪೂರ್ವ ಪುಣ್ಯಕ್ಕೆ ಏನೇ ಇಲ್ಲ ಕಣಪ್ಪ. ಯಾಕ ಗೊತ್ತಾ? ಅನವರತಮುಂ ಜಿತ್ತಮುನ ನುಂಡಿ ಕರುಣಮ ಚಿಕ್ಕುಲೆಲ್ಲ ಬಾಪು ಚುಂದುವುಗಾದೆ. ನಮ್ಮ ಕಷ್ಟ ಕಾಲದಲ್ಲಿ ಅನವರತವು ನೀನು ನಮ್ಮ ಹೃದಯದಲ್ಲೇ ಮನೆ ಮಾಡ್ಕೊಂಡಿದ್ದೀಯ. ನೀನು ನಮ್ಮ ಹೃದಯದಲ್ಲಿ ಇರೋದ್ರಿಂದ ನಮಗೆ ಧೈರ್ಯ, ನಮಗೆ ಬಂದಂಥ ಎಡರು ತೊಡರುಗಳನ್ನೆಲ್ಲ ನೀನೇ ಕಳೀತಾ ಇದ್ದೀಯ. ಬಾಪು ಚುಂದುವುಗಾದೆ, ನೀನು ನಮ್ಮೊಳಗೆ ಆತ್ಮಬಲನಾಗಿದ್ದು ನಮಗೆ ಕಷ್ಟಗಳನ್ನು ಎದುರಿಸ್ತಕ್ಕಂಥ ಚೈತನ್ಯವನ್ನ ಕೊಡ್ತೀಯ ತಂದೆ. ಓ ಪರಮ ಪುಣ್ಯ ಯದುಕುಮಾರವರೇಣ್ಯ ಬುಧ ಅಗ್ರಗಣ್ಯ ಅಂತ ಪರಮ ಸಂತೋಷದಿಂದ ಕುಂತಿದೇವಿ ಕೃಷ್ಣನ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾಳೆ. ಎಲ್ಲರೂ ದೇವ್ರನ್ನ ನಂಬಿಕೊಂಡಿರ್ತೀವಿ. ಸುಖ ಬಂದಾಗ ಓ ದೇವ್ರ ಅನುಗ್ರಹ ಮಾಡ್ದ, ಕಷ್ಟ ಬಂದಾಗ ಈ ದೇವ್ರಿಗೆ ಅಕ್ಕಣ್ಣಿಲ್ವೋ, ನವನಿಗಿಂತ ಕಷ್ಟ ಕೊಟ್ಟ ಅಂತ ನಾವು ಮಾಡಿಕೊಂಡು ಬಂದಿರತಕ್ಕಂಥ ಪೂರ್ವ ಕರ್ಮಗಳಿಗೆ ಅನುಸಾರವಾಗಿ ಅವನು ನಮಗೆ ಕಷ್ಟ ಸುಖಗಳನ್ನು ಒದಗಿಸಬಲ್ಲನು ಹೊರತು ಅದಕ್ಕಿಂತ ಹೆಚ್ಚಿನ ಭೇದಭಾವ ಅವನ ಬಳಿ ಇರೋದಿಲ್ಲ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಹರಿ ಅಂತಾರೆ ದಾಸರು. ಅಂದರೆ ನಮ್ಮ ಕರ್ಮ ಬಲವಂತವಾಗುತ್ತೆ ಅಂದರೆ ನಾವು ಮಾಡಿಟ್ಟಿರೋದನ್ನು ನಾವು ಅನುಭವಿಸ್ಲೇಬೇಕು, ಆ ರೀತಿ ಆಗುತ್ತೆ. ಆದರೂ ಕೂಡ ದುಃಖ ಬಂದಾಗ ಅತಿಯಾಗಿ ಹಿಗ್ಗದೆ ಭಗವತ್ ಪ್ರಸಾದ ಅಂತ ಸಮಚಿತ್ತದಿಂದ ಸ್ವೀಕಾರ ಮಾಡಿ, ಕಷ್ಟ ಬಂದಾಗಲೂ ಕೂಡ ಏನೋ ನಮ್ಮ ಪ್ರಾರಬ್ಧ, ನಾವು ಮಾಡ್ಕೊಂಡಿರೋ ಕರ್ಮ ಈಗ ಫಲ ಕೊಡ್ಲಿಕ್ಕೆ ಪ್ರಾರಂಭವಾಗಿದೆ, ಇರಲಿ, ಆ ಭಗವಂತ ನಮ್ಮ ಹೃದಯದಲ್ಲಿ ಸದಾ ಇದ್ದು ಎಷ್ಟು ಕಷ್ಟದಲ್ಲೂ ಕೂಡ ಧರ್ಮ ಮಾರ್ಗದಿಂದ ಹಿನ್ನಡೆಯತಕ್ಕಂತಹ ಬುದ್ಧಿ ಕೊಡದೇ ಇದ್ದರೆ ಅವನು ನಮ್ಮೊಳಗಿದ್ದಾನೆ, ನಿರಂತರವಾಗಿ ನಮ್ಮ ಹೃದಯದಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ ಅನ್ನತಕ್ಕಂಥ ಧೈರ್ಯ 100 ಆನೆ ಬಲ ಕೊಡುತ್ತೆ. ಅದೇ ಅವರನ್ನು ಮುಂದಕ್ಕೆ ಕಷ್ಟಗಳನ್ನು ಗೆದ್ದು ಮುಂದಿನ ದಾರಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಭಗವತ್ ಸಾನ್ನಿಧ್ಯ ಅವರ ಹೃದಯದಲ್ಲಿ ಅವರನ್ನು ಪ್ರೇರೇಪಿಸುತ್ತೆ, ಧೈರ್ಯ ಕೊಡುತ್ತೆ, ಮಾರ್ಗ ತೋರುತ್ತೆ, ಎಲ್ಲ ಕೊಡುತ್ತೆ. ಆ ವಿಚಾರವನ್ನು ಈಗ
ಕುಂತಿದೇವಿ ಹೇಳ್ತಾಳೆ. ಅದೇ ಪುಣ್ಯ, ಭಗವಂತನ ಧ್ಯಾನ ಬರ್ತಕ್ಕಂತಹದ್ದು. ಎಂಥ ಕಷ್ಟದಲ್ಲೂ ಭಗವದ್ ಧ್ಯಾನ ಬರ್ತಕ್ಕಂಥದ್ದೇ ಪುಣ್ಯ. ನಾ ಭಾಗ್ಯ ಮೆಟ್ಟಿದೋ. ಅನಿನ ಯುಧಿಷ್ಠಿರೊಂಡಿಟ್ಲನಿಯೇ పట్టంగలేరు నిన్నొందమ భావములందు సనందునాదులే ఏ పట్టుననైన నట్టి గుణభద్ర చరిత్రుండవీవు నేడు మా చుట్టమ మంచు వచ్చెదవు చూచెదవు అల్పులమైన మమ్మునేమెట్టి తపంబు చేసితి మధీశ్వర ಪೂರ್ವ ಶರೀರ ವೇಳಲನ್. ಆಗ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಪಟ್ಟಂಗಲೇರು ನಿನ್ನ ತಮ್ಮ ಭಾವములందు ಸನಂದನಾದುಲೇ. ಯಾರಪ್ಪ ಆ ಮಹಾತ್ಮರು? ಸನಕ ಸನಂದನ ಸುಜಾತ, ಅವಂತಹ ಮಹಾಮಹಿಮರಾದಂಥ ಯೋಗಿಗಳೇ ತಮ್ಮ ಭಾವದಲ್ಲಿ ನಿನ್ನನ್ನು ಹೃದಯದಲ್ಲಿ ಸ್ಥಿರವಾಗಿ ಇರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಗುಣಭದ್ರ ಚರಿತ್ರುಂಡವೀವು. ಗುಣಭದ್ರ ಚರಿತ್ರುಂಡವೀವು ಅಂತಂದ್ರೆ ನೀನು ಸಕಲ ಲೋಕಗಳಿಗೂ ಕಲ್ಯಾಣ ಮಾಡತಕ್ಕಂತಹ ಒಂದು ಚರಿತ್ರೆ ಇರತಕ್ಕಂತಹವನು. ನೀನು ಯಾವಾಗ ಸಂದರ್ಭದಲ್ಲಿ ಏನೇನು ಮಾಡ್ತೀಯೋ ಅದನ್ನ ಸನಕ ಸನಂದನಾದಿಗಳು ಕೂಡ ತಿಳಿಯಲಾರರು. ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಎಲ್ಲ ಕಾರ್ಯಗಳನ್ನೂ ಮಾಡ್ತಕ್ಕಂತಹವ್ನು ನೀನೆ. ನೀನು ಯಾವಾಗ ಏನು ಮಾಡಬಹುದು ಅನ್ನತಕ್ಕಂಥದ್ದು ಅಂತಹ ಯೋಗಿಗಳಿಗೆ ತಿಳಿದುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಗುಣಭದ್ರ ಚರಿತ್ರುಂಡವೀವು. ನೀನು ಆ ರೀತಿಯಾದಂತಹ ಎಲ್ಲ ಲೋಕಗಳಿಗೂ ಕೂಡ ಕಲ್ಯಾಣ ಮಂಗಳಗಳನ್ನ ಉಂಟು ಮಾಡತಕ್ಕಂತಹ ಸ್ವಾಮಿ ನೀನು. ನೇಡು ಮಾ ಚುಟ್ಟಮವಂಚು వచ్చెదವು ಜೂచెದವು ಅಲ್ಪುಲಮೈನ ಮಮ್ಮನ್. ಅಯ್ಯೋ, ಇವತ್ತು ಅಲ್ಪರು ನಾವು ಯಾವ ಮಹಾಲೆಕ್ಕ. ಯೋಗಿಗಳನ್ನೆಲ್ಲ ನೆನೆಸ್ಕೊಂಡ್ರೆ ನಾವು ಏನೂ ಲೆಕ್ಕ ಇಲ್ಲ. ಅಂತಹ ಪರಿಸ್ಥಿತಿ ಇರುವಾಗ ನೀನು ಮಾ ಚುಟ್ಟಮು ಅಂಚು వచ్చెದೆವು ಅಂದ್ರೆ ನೀನು ನಮ್ಮ ಬಂಧು ಅಂತ ನಮ್ಮ ಯೋಗಕ್ಷೇಮ ವಿಚಾರಿಸಕ್ ಬಂದಿದೆಯಲ್ಲಪ್ಪ. ನೀನು ಅಲ್ಪರಾದ ನಮ್ಮನ್ನೇ ಇಷ್ಟು ಆದರದಿಂದ ಅಭಿಮಾನದಿಂದ ನೋಡ್ಲಿಕ್ಕೆ ಬಂದಿದೆಯಲ್ಲ ನೀನು. ಮೇಮೆಟ್ಟಿ ತಪಂಬು ಜಯಿಸಿದೆ ಮಧೀಶ್ವರ. ನಾವಿನ್ನೆಂತಹ ತಪಸ್ಸನ್ನ ಮಾಡಿರಬಹುದು. ಯಾಕೆ ನೀನು ಜಗದೀಶ್ವರ. ನೀನು ಒಂದೊಂದು ಲೋಕಕ್ಕೊಬ್ಬೊಬ್ಬರ ನಾಯಕರು, ಒಬ್ಬೊಬ್ಬರು ದೇವರಾದ್ರೆ ನೀನು ಅವರೆಲ್ಲರಿಗೂ ದೇವಾದಿದೇವ ಪರಂಪುರುಷ. ನೀನು ಅಂತಹವನು ಬಂದಿದೆಯಲ್ಲ ನಮ್ಮನ್ನು ವಿಚಾರಿಸ್ಕೊಂಡು ಹೋಗೋಕ್ಕೆ. ನಾವು ಹಿಂದಿನ ಜನ್ಮದಲ್ಲಿ ಪೂರ್ವ ಶರೀರ ವೇಳಲಂದ್ರೆ ನಮ್ಮ ಹಿಂದಿನ ಜನ್ಮದಲ್ಲಿ ನಾವೆಂಥ ತಪಸ್ ಮಾಡಿದ್ವೋ ನಿನ್ನ ಕುರಿತು ಗೊತ್ತಿಲ್ಲಪ್ಪ. ಆದ್ದರಿಂದ ಇಷ್ಟು ಕರುಣೆಯಿಂದ ನಮ್ಮನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ನೀನು ಬಂದಿದ್ದೀಯ. అని ధర్మజుండుదన్నం ప్రార్థించినన్ ఇంద్రప్రస్థ పురంబు వారలకు నయనానందంబు చేయుచున్ హరిగొన్ని నెలలు వసించుండెను ಅಂದು ಒಕ್ಕನಾಡು. ಇಷ್ಟು ಧರ್ಮರಾಜ ಬಂದು ಪ್ರಾರ್ಥನೆ ಮಾಡ್ದ, ಕುಂತಿದೇವಿ ಬಂದು ಪ್ರಾರ್ಥನೆ ಮಾಡಿದ್ಲು, ಎಲ್ಲರೂ ಆದರಾಭಿಮಾನಗಳನ್ನ ತೋರಿಸಿದ್ರು. ನೀನಿನ್ನ ಸ್ವಲ್ಪ ದಿವಸ ನಮ್ಮ ಜೊತೆಲಿ ಇರ್ಬೇಕಪ್ಪ, ನೀನಲ್ಲದೆ ನಮ್ಮನ್ನ ಇನ್ನು ಮುಂದೆ ಕಾಪಾಡೋರು ಯಾರು? ಹಿಂದೆ ಇಲ್ಲಿವರೆಗೂ ನೀನೇ ಕಾಪಾಡಿದಿ, ಇನ್ನು ಮುಂದೆ ಕೂಡ ನೀನೇ ಕಾಪಾಡ್ತಕ್ಕಂಥವ್ನು ಅಂತೆಲ್ಲ ಪ್ರಾರ್ಥನೆ ಮಾಡಿದ್ರು ಅಲ್ವೋ. ಆಗ ಇಂದ್ರಪ್ರಸ್ಥ ಪುರಂಬುವಾರಲಕ್ಕೂ ನಯನಾನಂದಂಬು ಸೇಯಿಚು. ಆ ಇಂದ್ರಪ್ರಸ್ಥಪುರದಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ನೇತ್ರಾನಂದವಾಗಿ ಇದ್ದಾನೆ ನೋಡಿ. ಒಬ್ಬರು ಮಾಡ್ತಕ್ಕಂತಹ ಪುಣ್ಯದಿಂದ ಎಲ್ಲರಿಗೂ ಆನಂದ ಸಿಕ್ತು. ಈ ಪಾಂಡವರು ಕುಂತಿದೇವಿ ಮಾಡಿಕೊಂಡಿರ್ತಕ್ಕಂತಹ ಪೂರ್ವ ಪುಣ್ಯದಿಂದ ಆ ಇಂದ್ರಪ್ರಸ್ಥ ನಗರದಲ್ಲಿ ಇರತಕ್ಕಂಥವ್ರು ಎಲ್ಲರಿಗೂ ಕೂಡ ಭಗವದ್ ದರ್ಶನದ ಸೌಭಾಗ್ಯ ಒದಗಿತು. ಹರಿ కొన్ని నెలలు వసించి ಉಂಡೆ. ಅಲ್ಲೇ ಒಂದು ಕೆಲವು ತಿಂಗಳುಗಳ ಕಾಲ ಇಂದ್ರಪ್ರಸ್ಥದಲ್ಲೇನೆ ವಾಸ ಮಾಡ್ತಾ ಇದ್ದ. ಅಂದೊಕ್ಕನಾಡು. ಆಗ ಒಂದು ಸಂದರ್ಭದಲ್ಲಿ ಏನಾಯಿತು ಅನ್ನತಕ್ಕಂಥದ್ದು ನಾವು ನೋಡೋಣ. ತುರಗಶ್ರೇಷ್ಠ ಮುನಕ್ಕಿ ಕಂಕಟ ಧನುಸ್ತೂಣೀಶರೋಪೇತುಂಡೈ ಹರಿತೋಡನ್ ವನಭೂಮಿಕೆಗೆ ವಿಜಯುಂಡಾಸಕ್ತುಂಡೈ ಜಂಪೆ ಶಂಬರ ಶಾರ್ದೂಲ ತರಕ್ಷುಶಲ್ಯ ಚಮರಿ ಭಲ್ಲೂಕ ಗಂಧರ್ವಕಾಸರ ಕಂಠೀರವ ಖಡ್ಗ ಕೋಲಹಾರಿಣಿ ಸಾರಂಗ ಮುಖ್ಯಂಬುಲನ್. ಆ ಕೃಷ್ಣ ಇಂದ್ರಪ್ರಸ್ಥದಲ್ಲೇ ಕೆಲವು ದಿನ ವಾಸ ಮಾಡ್ದ. ಆಗ ಒಂದು ದಿವಸ ವಿಜಯ ಅಂತಂತಂದ್ರೆ ಅರ್ಜುನ ಒಂದು ಬೇಟೆಗೆ ಹೊರಟ.
ತುರ್ಗಶ್ರೇಷ್ಠ ಮುನೆಕ್ಕಿ ಉತ್ತಮವಾದ ಕುದುರೆಯನ್ನು ಹತ್ತಿ ಕಂಕಟ ಧನುಸ್ತೂಣೀಶರೋಪೇ ತುಂಡೈ. ಕಂಕಟ ಅಂದರೆ ಒಂದು ಕವಚ, ಆರ್ಮರ್ ಅಂತಾರೆ. ಅಂದರೆ ಏನು ಅವರಿಗೆ ಅಪಾಯವಾಗದೆ ರೀತಿಯಲ್ಲಿ ಎದೆಗೆ ಒಂದು ಕವಚವನ್ನು ಧರಿಸಿ, ಧನುಸ್ಸು, ಸ್ತೂಣಿ ಅಂತಂದರೆ ಬಾಣಗಳನ್ನು ಇಟ್ಕೊಳ್ತಕ್ಕಂಥ ತೂಣೀರ, ಬಾಣಗಳು, ಬಿಲ್ಲು ಎಲ್ಲವನ್ನು ತೆಗೆದುಕೊಂಡು ಹರಿತೋಡನ್ ಕೃಷ್ಣನ ಜೊತೆಯಲ್ಲಿ ವನಭೂಮಿಕೆಗೆ ವಿಜಯುಂಡ ಆಸಕ್ತುಂಡೈ ಚಂಪೆ. ಅಲ್ಲಿ ಸಮೀಪದ ಕಾಡಿಗೆ ಹೋದ ಬೇಟೆ ಆಡಲಿಕ್ಕೆ. ಆಗೆಲ್ಲ ಕ್ರೂರ ಮೃಗಗಳು ವಿಪರೀತವಾಗಿದ್ದರೆ ಅವುಗಳನ್ನು ಸಂಹಾರ ಮಾಡತಕ್ಕಂಥದ್ದು ಕೂಡ ರಾಜರ ಕರ್ತವ್ಯವೇ ಆಗಿತ್ತು, ಕ್ಷತ್ರಿಯರ ಕರ್ತವ್ಯ. ಆದ್ದರಿಂದ ವಿಜಯನಾದಂತಹ ಅರ್ಜುನ ಕೃಷ್ಣನ ಜೊತೆಯಲ್ಲಿ ಹೊರಟ. ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಭೀಭತ್ಸುರ್ವಿಜಯೋ ಕೃಷ್ಣ ಸವ್ಯಸಾಚಿ ಧನಂಜಯ ಅಂತ 10 ಹೆಸರುಗಳು ಅರ್ಜುನನಿಗೆ. ಇಲ್ಲಿ ವಿಜಯ ಅನ್ನತಕ್ಕಂಥ ಪದಪ್ರಯೋಗ ಮಾಡಿದ್ದಾರೆ. ಅವನು ಹೋಗಿ ಅಲ್ಲಿ ಬೇಟೆ ಆಡ್ದ. ಶಂಬರ, ಶಾರ್ದೂಲ, ತರಕ್ಷು, ಹುಲಿ, ಸಿಂಹ, ಹೈನ, ಆಮೇಲೆ ಚಿರತೆ, ಚಮರಿ ಮೃಗ, ಭಲ್ಲೂಕ, ಕರಡಿಗಳು, ಈ ಥರದ್ದು ಎಷ್ಟೋ ಕಂಠೀರವ, ಸಿಂಹ ಮುಂತಾದಂತಹ ಕ್ರೂರ ಮೃಗಗಳನ್ನು ಬೇಟೆ ಆಡ್ದ. ಅಚ್ಚೋಟಂ ಪವಿತ್ರಮುಲೈ ಚೆಚ್ಚಿನ ಮೃಗರಾಜನೆಲ್ಲ ಜನನಾಥುನ ಕುಂದೆಚ್ಚಿ ಹೊಸಂಗಿರಿ ಮೆಚ್ಚುಗನ್ ಜೆಚ್ಚರನ್ ಅರುಂಗೊಲ್ಚಿ ಉನ್ನ ಸೇವಕುಲಧಿಪ. ಆಗ ಇವರು ಬೇಟೆ ಆಡಿದ್ದಂತಹ ಪ್ರಾಣಿಗಳನ್ನೆಲ್ಲ ಸೇವಕರಿರ್ತಾರಲ್ಲ, ಅದರಲ್ಲಿ ಏನಕ್ಕೋ ಉಪಯೋಗಕ್ಕೆ ಬರಬಹುದು. ಈಗ ಜಿಂಕೆ ಚರ್ಮ, ಹುಲಿ ಚರ್ಮ ಎಲ್ಲ ಹಿಂದಿನ ಕಾಲದಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ತಪಸ್ಸುಗಳಿಗೆ, ಸಾಧನೆಗಳಿಗೆ ಎಲ್ಲ ಬಳಸ್ತಾ ಇದ್ರು. ಅದು ಆಗಿನ ಕಾಲದ ಪದ್ಧತಿ ಆಗಿತ್ತು. ಅಂಥದ್ದನ್ನೆಲ್ಲ ಆ ಸೇವಕರು ತಂದು ಧರ್ಮರಾಯನ ಬಳಿಗೆ ತೆಗೆದುಕೊಂಡು ಬಂದು ಇವರು ಬೇಟೆ ಆಡಿದ್ದಂಥ ಪ್ರಾಣಿಗಳ ಶರೀರಗಳನ್ನೆಲ್ಲ ತಂದು ಒಪ್ಪಿಸಿದರು. ಅಂತ ನರ್ಜುನುಂಡು ನೀರು ಒಟ್ಟಿನ ಡಸ್ಸಿನ ಯಮುನಕಂ ಜನಿ మహారథులైన నరనారాయణులందు వార్చి జలంబులు ద్రావి యొక్క పులిನ ಪ್ರದೇಶಂಬುನ నుండి. ಆಗ ಬೇಟೆ ಎಲ್ಲ ಆಡಿದ್ದಾಯಿತು. ಅರ್ಜುನನಿಗೆ ನೀರುವಟ್ಟು ಅಂದರೆ ಬಾಯಾರಿಕೆಯಿಂದ ಆಯಾಸ ಆಯಿತು. ಆಗ ಅರಣ್ಯ ಪ್ರದೇಶದಲ್ಲಿದ್ದಂತಹ ಯಮುನಾ ನದಿ ಬಳಿಗೆ ಹೋದರು. ಹೋಗಿ ಮಹಾರಥುಲೈನ ನರನಾರಾಯಣುలందు ವಾರ್ಚೋದು ಅಂದರೆ ಆಚಮನ ಮಾಡ್ತಕ್ಕಂಥದ್ದು, ಅಂದರೆ ಸಾಯಂ ಸಂಧ್ಯೆಯನ್ನು ಆಚರಿಸಿ ನರನಾರಾಯಣರು ಯಾರು ಅರ್ಜುನ ಹಾಗೂ ಶ್ರೀಕೃಷ್ಣ ಇಬ್ಬರು ಕೂಡ ಯಮುನೆಯಲ್ಲಿ ಕೈಕಾಲು ತೊಳ್ಕೊಂಡು ಆಯಾಸ ಪರಿಹಾರ ಮಾಡಿಕೊಂಡು ನೀರು ಕುಡಿದು ಆಚಮನ ಮಾಡಿ ಸಾಯಂ ಸಂಧ್ಯೆಯನ್ನು ಆಚರಿಸಿದರು. ಆಚರಿಸಿದ ನಂತರ ఒక పులిన ಪ್ರದೇಶಂಬುನ నుండి ಒಂದು ಮರಳ ದಿಣ್ಣೆ ಹತ್ತಿರಕ್ಕೆ ಬಂದರು. ఉపగతులైన ఎట్టి పురుషోత్తమ పార్థులు గాంచిరి ఆపగా విపుల విలోల నీలతర వీచికలందు శిరోజ భార అపహాసిత అళిమాలికనుదంచిత బాలశశి ప్రభాలికం దపనుని బాలికన్ మదన దర్పణతుల్య కపోల పాలికన్. ಕೃಷ್ಣಾರ್ಜುನರಿಬ್ಬರು ಕೂಡ ಆ ಮರಳ ದಂಡೆಯ ಮೇಲೆ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಗಾಂಚಿರಿ ಕಂಡ್ರು. ಏನು ಕಂಡ್ರು? ಆಪಗ ವಿಪುಲ ವಿಲೋಲ ನೀಲತರ ವೀಚಿಕಲಂದು. ಆಪಗ ಅಂದರೆ ನದಿ, ಯಮುನಾ ನದಿಯ ಜಲದ ಅಲೆಗಳ ಮೇಲೆ ಶಿರೋಜಬಾರರು ಚಪಹಾಸಿತ ಅಳಿಮಾಲಿಕನ್ ಅಂದರೆ ತನ್ನ ಕೇಶರಾಶಿ ಅಷ್ಟು ಕಪ್ಪಾದ ಗುಂಗುರಾದಂಥ ಒತ್ತಾದ ಕೇಶರಾಶಿ ಇದ್ದಂಥ ಯುವತಿ. ಅದರಿಂದ ಅವಳು ಅಳಿಮಾಲಿಕ ಅಂದರೆ ದುಂಬಿಗಳ ಸಾಲನ್ನು ಅಪಹಾಸ್ಯ ಮಾಡ್ತಾ ಇದ್ದೀಯಂತೆ. ಅವಳ ಕೇಶದ ರುಚಿ ಅಂದರೆ ಕಾಂತಿ, ಕಪ್ಪಾದ ಅಲಲೆಯಾದ ಗುಂಗುರ ಅಂತ ಸುರುಳಿ ಕೂದಲು. ಯಾವಾಗಲೂ ಸುರುಳಿ ಕೂದಲುಗಳನ್ನು ದುಂಬಿಯ ಸಾಲಿಗೆ ಹೋಲಿಸ್ತಾರೆ. ಆ ದುಂಬಿಯ ಸಾಲನ್ನು ಸಹ ಅಪಹಾಸ್ಯ ಮಾಡ್ತಾ ಇತ್ತಂತೆ ಅವಳ ಕೇಶ ಸೌಂದರ್ಯ. ಉದಂಚಿತ ಬಾಲಶಶಿ ಪ್ರಭಾಲಿಕನ್, ಅವಳ ಹಣೆ ಅಂತಕ್ಕಂಥದ್ದು ಒಂದು ಬಾಲಶಶಿ ಆಕಾರದಲ್ಲಿತ್ತಂತೆ. ಮತ್ತು ಆ ರೀತಿಯಾದ ಪ್ರಭೆಯನ್ನು ಬೀರ್ತಾ ಇದ್ಲು, ಸೌಮ್ಯವಾದ ಪ್ರಭೆಯನ್ನು ಬೀರ್ತಾ ಇದ್ಲು. ದಪನುನಿ ಬಾಲಿಕನ್, ತಪನ ಅಂದರೆ ಸೂರ್ಯನ ಮಗಳಾದಂತಹ
ತರುಣಿಯವಳು. ಬಾಲಿಕನ್ ಮದನ ದರ್ಪಣ ತುಲ್ಯ ಕಪೋಲ ಪಾಲಿಕನ್. ಅವಳ ಕಪೋಲಗಳು, ಕೆನ್ನೆಗಳು ಹೇಗಿತ್ತಂತೆ ಅಂದರೆ ಮದನ ಅಂದರೆ ಮನ್ಮಥ ಬಿಂಬವನ್ನ ತೋರಿಸ್ಕೊಡ್ತಕ್ಕಂತಹ ಕನ್ನಡಿಗಳ ಥರ ಪಳ 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 ಹೊಳಿತಾ ಇತ್ತು, ಆರೋಗ್ಯಪೂರ್ಣವಾಗಿತ್ತು, ತುಂಬು ಕೆನ್ನೆಗಳು, ಕಾಂತಿ ಅಂತ ಇತ್ತು. ಅಷ್ಟು ಆಕರ್ಷಣೀಯವಾಗಿದ್ದಂತಹ ಕಪೋಲಗಳನ್ನು ಹೊಂದಿದ್ದಳು ಆ ಸುಂದರಿ ಕಾಳಿಂದಿ. ಕನಿ ಅಚ್ಚು ತುಂಡು ವಂಚಿನ ಪಂಚಿನ ನಿವ್ವಚ್ಚುಂಡು ಸನಿಯ ಕನ್ಯಕಿನಿಕ್ಲನಿಯೇ. ಆಗ ನೋಡ್ಕೊಂಡು ಹೋಗು ಯಾರು ಅಂತ ತಿಳ್ಕೊಂಡು ಹೋಗು ಅಂತ ಅಚ್ಯುತನಾದಂಥ ಶ್ರೀಕೃಷ್ಣ ಅರ್ಜುನನ್ನ ಕಳಿಸ್ದ. ವಂಚಿನ ಅಂತಂದ್ರೆ ಕಳಿಸಿದಾಗ ಅವನು ಅಲ್ಲಿಗೆ ಬಂದು ಆ ಕನ್ಯಕಿಟ್ಲನಿಯೇ, ಆ ಕನ್ಯೆಯನ್ನ ಕೇಳ್ದ, ಯಾರಮ್ಮ ನೀನು, ಎಲ್ಲಿಂದ ಬಂದಿದೀಯ, ಅಪೂರ್ವ ಸೌಂದರ್ಯ ರಾಶಿ ಅಂತೆಲ್ಲ ಅರ್ಜುನ ವಿಚಾರಿಸ್ದ. ಅಚ್ಯುತನ ಆದೇಶದ ಮೇಲೆ ಅರ್ಜುನ ಹೋಗಿ ಯಾರಮ್ಮ ನೀನು ಅಂತ ಕೇಳ್ದ. ಆಗ ಏನಂತ ಕೇಳ್ತಾನೆ ಆ ಕನ್ಯೆಯನ್ನ ಸಮೀಪಿಸಿ, ಅವನು ಏನೇನು ಪ್ರಶ್ನೆ ಕೇಳ್ತಾನೆ ಅನ್ನೋದಕ್ಕಂಥದ್ದನ್ನು ನೋಡೋಣ. సుధతి ఎవ్వరిదానవేమి కోరి కిచ్చోటం ప్రవర్తించే దెయ్యది నీ నామము గోర్కి ఎట్టిది వివాహకాంక్షతం గూడి ఈ నదికిన్ వచ్చిన జాడగానంబడే ధన్యం వయ్యే నీ రాక నీ యుదయాది స్థితినెల్లం చెప్పు మబల యుద్ధత్ కురంగేక్షణ. ಸುಧತಿ, ಸುಂದರಿಯೇ, ಎವ್ವರಿದಾನವು, ನೀನು ಯಾರಿಗೆ ಸೇರಿದವಳು, ಏಮಿ ಕೋರಿ ಕಿಚ್ಚೋಟಂ ಪ್ರವರ್ತಿಂಚೇದೆ, ನೀನು ಏತಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀಯೇ, ಏದಿ ನೀ ನಾಮము, ನಿನ್ನ ಹೆಸರೇನು, ಗೋರ್ಕೆ ಎಟ್ಟಿದೆ, ನಿನ್ನ ಏನು ಕೋರಿ ಇಲ್ಲಿಗೆ ಬಂದಿದ್ದೀಯ, ವಿವಾಹಕಾಂಕ್ಷತೋ ಗೂಡಿ ನದಿಕಿನ್ ವಚ್ಚಿನ ಜಾಡಗಾನಂಬಡೆ, ನೀನು ವಿವಾಹಕಾಂಕ್ಷಿಯಾಗಿ ಇಲ್ಲಿಗೆ ಬಂದಿದ್ದೀಯ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಒಳ್ಳೆ ವಯಸ್ಸಲ್ಲಿದ್ದಾಳಲ್ಲ, ಅದರಿಂದ ಸುಂದರಿ ಮೇಲಾಗಿ, ಆದ್ದರಿಂದ ವಿವಾಹವನ್ನ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಆಸೆಯಿಂದ ನೀನು ಇಲ್ಲಿಗೆ ಬಂದಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಧನ್ಯಂಬಯ್ಯ ನೀರಾಕನಿ ನೀ ಉದಯಾದಿ ಸ್ಥಿತಿನೆಲ್ಲನ್ ಜಪ್ಪು, ನೀನು ಇಲ್ಲಿ ಬಂದಿದ್ದು ತುಂಬ ಸಂತೋಷ ಆಯಿತು. ಈ ಪ್ರದೇಶಕ್ಕೆಲ್ಲ ಒಂದು ಕಾಂತಿ ಬಂದಿದೆ. ನೀನು ಹೇಗೆ, ಎಲ್ಲಿ ನಿನ್ನ ತಂದೆ ತಾಯಿಗಳು ಯಾರು, ನೀನು ಎಲ್ಲಿಯವಳು ಅದನ್ನೆಲ್ಲ ಹೇಳು. ಅಬಲ ಉದ್ಯತ್ ಕುರಂಗೇಕ್ಷಣ, ಜಿಂಕೆ ರೀತಿ ಸುಂದರವಾದ ಚಂಚಲವಾದ ಕಣ್ಣು ಇರತಕ್ಕಂತಹ ಯುವತಿ ಎಲ್ಲ ಹೇಳು ಅಂತ ಅರ್ಜುನ ಕೇಳ್ದ. ಅನಿನ ಅರ್ಜುನ ಕುಂಗಾಳಿಂದಿ ಇಟ್ಲನಿಯೇ. ಆಗ ಆ ಕಾಳಿಂದಿ ಅವನಿಗೆ ಈ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟಳು. ನರವೀರೋತ್ತಮ ಏನು ಸೂರ್ಯುನಿ ಸುತುನ್, ನಾ ಪೇರು ಕಾಳಿಂದಿ భాస్కర సంకల్పిత గేహమందు నదిలోం గంజాక్షు విష్ణుం ప్రభున్ వరుంగా గోరి తపంబు సేయుదున్ ఒరున్ వాంచింప కృష్ణుండు వన్నెరతిన్ వచ్చి వరించునుంచు పలికెన్ నా తండ్రి నా తోడుతన్. ಹೇ ನರವೀರೋತ್ತಮ, ಏನು ಸೂರ್ಯನಿ ಸುತನ್, ನಾನು ಸೂರ್ಯನ ಮಗಳು, ನನ್ನ ಹೆಸರು ಕಾಳಿಂದಿ. ಆ ಸೂರ್ಯ ನಿರ್ಮಿಸಿರತಕ್ಕಂತಹ ಒಂದು ನದಿಯೊಳಗೆ ಒಂದು ಭವನ, ಭಾಸ್ಕರ ಸಂಕಲ್ಪಿತ ಗೇಹಮಂದು ನದಿಲೋನ್. ಆ ನನ್ನ ತಂದೆಯಾದ ಸೂರ್ಯ ಈ ಯಮುನಾ ನದಿಯ ಒಳಗಡೆ ಒಂದು ಗೃಹವನ್ನು ನಿರ್ಮಿಸಿಕೊಟ್ಟಿದ್ದಾನೆ. ನಾನು ಅಲ್ಲೇ ಇದ್ಕೊಂಡು ಕಂಜಾಕ್ಷನಾದ ವಿಷ್ಣುವೇ ನನಗೆ ಪತಿಯಾಗಬೇಕು ಅನ್ನತಕ್ಕಂತಹ ಒಂದು ಸಂಕಲ್ಪ ಇಟ್ಕೊಂಡು ತಪಸ್ ಮಾಡ್ತಾ ಇದ್ದೀನಿ. ಒರುನ್ ವಾಂಚಿಂಪನ್, ಬೇರೆ ಯಾರು ನನಗೆ ಪತಿಯಾಗಿ ಬೇಡ. ಕೃಷ್ಣುಂಡು ವನ್ಯರತಿನ್ ವಚ್ಚಿ ವರಿಂಚುನಂಚುಂ ಬಲಿಕೆನ್ ನಾ ತಂಡ್ರಿ ನಾ ತೋಡುತ್ತನ್. ಹೀಗೆ ಮುಂದೆ ಒಂದು ದಿವಸ ಕೃಷ್ಣ ಬೇಟೆಗೋಸ್ಕರ ಬಂದು ಆಗ ನಿನ್ನನ್ನು ನೋಡ್ತಾನೆ, ನಿನ್ನನ್ನು ಮದುವೆ ಮಾಡ್ಕೊಳ್ತಾನೆ. ಅಲ್ಲಿವರೆಗೂ ಇಲ್ಲಿ ತಪಸ್ ಮಾಡ್ತಾ ಇರುವಂತ ನನ್ನ ತಂದೆ ಹೇಳಿದ್ದಾನೆ. ಆದ್ದರಿಂದ ನಾನು ಈ ಯಮುನಾ ನದಿಯ ಒಳಗಿರತಕ್ಕಂಥ ಗೃಹದಲ್ಲಿ ನಾನು ತಪಸ್ ಮಾಡ್ತಾ ಇದ್ದೀನಿ. ನಾನು ಕಾಳಿಂದಿ ಸೂರ್ಯ ಸುತೆ ಅಂತ ಎಲ್ಲ ತನ್ನ ಪುಟ್ಟ ಪೂರ್ವೋತ್ತರಗಳು ಅಂತಾರೆ ಎಲ್ಲವನ್ನೂ ಕೂಡ ಅರ್ಜುನನಿಗೆ ವಿವರಿಸಿದಳು. ಅನಿನ ವಿನಿ ಧನಂಜಯುಂಡ ನೀಲವೇಣಿ ಪಲುಕುಲು ಹರಿಕಿಂಜೆಪ್ಪಿನನ್ ವಿನಿ ಸರ್ವಜ್ಞುಂಡೈನ ಹರಿಯು ಹರಿಮಧ್ಯನು ರತಂಬು ಮೀದ ನಿಡುಕೊನಿ ಧರ್ಮರಾಜು ಕಡಕುಂಜನಿ వారలు గోరిన విశ్వకర్మను రావించి వారి పురంబతి ವಿಚಿತ್ರಂಬು ಸೇಯಿಂಚೆ. ಕಾಳಿಂದಿ ಹೇಳಿದ ವಚನಗಳನ್ನ ಅರ್ಜುನ ಕೇಳಿಸ್ಕೊಂಡು ಅದನ್ನು ಬಂದು ಶ್ರೀಹರಿಗೆ ನಿವೇದಿಸಿದ.
ಹೇಳಿದ್ದನ್ನು ಕೇಳಿದಂತಹ ಸರ್ವಜ್ಞನಾದಂತಹ ಶ್ರೀಹರಿ ಆ ಹರಿಮಧ್ಯೆ ಅಂತಂದರೆ ಸಿಂಹಕಟಿಯುಳ್ಳಂತಹ ಸುಂದರಿಯಾದ ಕಾಳಿಂದಿಯನ್ನ ಪರಿಗ್ರಹಿಸಿ ರಥದ ಮೇಲೆ ಕುಳ್ಳಿರಿಸಿಕೊಂಡು ಕರೆದುಕೊಂಡು ಬಂದ. ಇಂದ್ರಪ್ರಸ್ಥಕ್ಕೆ ಕರ್ಕೊಂಡು ಬಂದ. ಧರ್ಮರಾಜ ಕಡಕೊಂಜನಿ ಆ ನಂತರ ಧರ್ಮರಾಜನ ಬಳಿ ಕೇಳಿ ಅವರು ಒಂದು ಕೋರಿಕೆ ಇಟ್ಟರು, ನಮ್ಮ ಪುರವನ್ನು ಸುಂದರ ಮಾಡಬೇಕು, ನಗರವನ್ನು ಚೆನ್ನಾಗಿ ನಿರ್ಮಿಸ್ಕೊಳ್ಬೇಕು ಅಂತ. ಆಗ ವಿಶ್ವಕರ್ಮ ಅನ್ನತಕ್ಕಂತಹ ದೇವಶಿಲ್ಪಿಯನ್ನ ಕರೆಸಿ ಅವರ ಇಂದ್ರಪ್ರಸ್ಥ ನಗರವನ್ನು ಅತಿ ವಿಚಿತ್ರವಾಗಿ ಅಂದರೆ ತುಂಬ ಸುಂದರವಾಗಿ ಕೊಳಗಳು, ಉದ್ಯಾನವನಗಳು, ಸುಂದರವಾದ ನೋಟಗಳು, ದಾರಿ ಹೋಕರಿಗೆ ಬೇರೆ ಸ್ಥಳ, ನಡ್ಕೊಂಡು ಹೋಗೋರಿಗೆ ಬೇರೆ, ರಥದ ಮಾರ್ಗಗಳೇ ಬೇರೆ, ವ್ಯಾಪಾರ ಸ್ಥಳಗಳೇ ಬೇರೆ, ಈ ರೀತಿಯಾಗಿ ಅತ್ಯಂತ ಟೌನ್ ಪ್ಲಾನಿಂಗ್ ಅಂತಾರಲ್ಲ ಆ ರೀತಿ ತುಂಬ ಸುಂದರವಾದಂತಹ ಇಂದ್ರಪ್ರಸ್ಥ ನಗರವನ್ನು ಹರಿಯ ಅನುಜ್ಞೆಯ ಮೇಲೆ ವಿಶ್ವಕರ್ಮ ನಿರ್ಮಾಣ ಮಾಡಿಕೊಟ್ಟ ಪಾಂಡವರಿಗಾಗಿ. ದೇವೇಂದ್ರುನಿ ಖಾಂಡವಮ పావకునకు నీదలించి పార్థుని రతికున్ గావించి సూతుడయ్యను ಗೋವಿಂದುಡು ಮರದಿತೋಡ ಕೂರಿಮಿ ಬೆಳೆಯನ್. ಆ ದೇವೇಂದ್ರನ ಅಧೀನದಲ್ಲಿ ಕಾಂಡವವನ ಅನ್ನತಕ್ಕಂಥ ನಿಬಿಡವಾದ ದಟ್ಟಾರಣ್ಯವಿತ್ತು. ಆ ಅಗ್ನಿದೇವನಿಗೆ ಒಂದು ದಿವಸ ಅಜೀರ್ಣವಾಯ್ತಂತೆ, ಮಹಾಭಾರತದಲ್ಲಿ ಬರತಕ್ಕಂಥ ಕಥಾ ಪ್ರಸಂಗ. ಆಗ ಅಜೀರ್ಣಕ್ಕೆ ಏನಪ್ಪ ಔಷಧಿ ಅಂತ ಅವನು ದೇವವೈದ್ಯರನ್ನ ಕೇಳದ್ನಂತೆ. ಅಜೀರ್ಣಕ್ಕೆ ಔಷಧಿ ಇಷ್ಟ ಭೋಜನ ಅಂತ. ಇನ್ನು ಅಗ್ನಿದೇವ ಅಂದ್ರೆ ಅವನಿಗೆ ಯಾವ್ದು ಇಷ್ಟ ಇದೆ ಯಾವ್ದು ಇಷ್ಟ ಇಲ್ಲ, ಸರ್ವಂ ಭಕ್ಷ್ಯಾಮಿ ಸಾಗರಂ ಭಕ್ಷ್ಯಾಮಿ ಅನ್ನತಕ್ಕಂಥವನು. ಅವನಿಗೆ ಈ ಕಾಂಡವವನ್ನ ತಾನು ನುಂಗ ಹಾಕಬೇಕು ಅಂದರೆ ದಹಿಸಿಬಿಡ್ಬೇಕು ಅನ್ನತಕ್ಕಂಥ ಪ್ರಬಲವಾದ ಇಚ್ಛೆ ಬಂತು, ಅಜೀರ್ಣ ಸರಿ ಮಾಡ್ಕೊಳ್ಳಿಕ್ಕೆ ಅಂತಂದ್ಬಿಟ್ಟು. ಆ ಕಾಂಡವವನ ಆಗ ದೇವೇಂದ್ರನ ಒಂದು ಅಧೀನದಲ್ಲಿತ್ತು. ಆದ್ದರಿಂದ ಬಂದು ಕೃಷ್ಣ ಹಾಗೂ ಅರ್ಜುನ ಅವರನ್ನ ಕೇಳ್ಕೊಂಡ, ನನಗೆ ಏನಾದರೂ ಮಾಡಿ ಆ ಕಾಂಡವವನ್ನ ಕೊಡಿಸಿದ್ರೆ ತಿಂದು ತೃಪ್ತನಾಗ್ತೀನಿ ಅಂತ. ಆಗ ಶ್ರೀಕೃಷ್ಣ ಆ ಪಾವಕನಿಗೆ ಹಾಗೆ ಆಯಿತು ಮಾಡಿಕೊಡ್ತೀನಿ ಇರು ಅಂತ ಹೇಳಿ, ಅಲ್ಲಿ ಯಾವುದೇ ಅಡ್ಡಿ ಬರಬಾರದಲ್ಲ, ಆದ್ದರಿಂದ ನರನಾರಾಯಣರಿಬ್ಬರು ವ್ರತದಲ್ಲಿ ಕುಳಿತು ಹೊರಟರು ಕಾಂಡವವನಕ್ಕೆ. ಆಗಲೇ ಇವನು ಪಾರ್ಥಸಾರಥಿಯಾದ. ಮರಿದಿತೋಡಿ ಕೂರಿಮಿ ಬೆಲೆಯನ್ನಂತಾನೆ. ಭಾವಮೈದಂದ್ರು ಅಂತ ಸೋದರ ಅಣ್ಣ ತಂಗಿರ ಮಕ್ಕಳಿಗೆ ಭಾವಮೈದಂದ್ರು ಅಂತ ವರಸೆ ಕಲ್ಪಿಸ್ತಕ್ಕಂಥದ್ದು. ಆದ್ದರಿಂದ ಅರ್ಜುನನ ಮೇಲೆ ಪ್ರೀತಿ ಇಟ್ಟಂತಹ ಶ್ರೀಕೃಷ್ಣ ತಾನು ಆಗಲೇ ಸಾರಥಿಯಾಗಿ ಅರ್ಜುನನ್ನ ರಥಿಕನನ್ನಾಗಿ ಮಾಡಿಕೊಂಡು ಆ ಕಾಂಡವವನಕ್ಕೆ ಹೊರಟ. ఇట్లు నరనారాయణులు సహాయులుగా దహనుండు కాండవవనంబు దహించి సంతసించి విజయునకు నక్షయ తూణీరంబులు నభేద్య కవచంబును గాంధీవమనియేడి బాణాసనంబును దివ్య రథంబును ಧವಳ ರಥ್ಯಂಬುಲುನು ಇಚ್ಚೆನಂದು. ಈ ರೀತಿಯಾಗಿ ನರನಾರಾಯಣರು ಸಹಾಯಕರಾದರು. ಆಗ ದಹನ ಅಂತಂದರೆ ಅಗ್ನಿದೇವ ಆ ಕಾಂಡವವನವನ್ನೆಲ್ಲ ದಹಿಸಿದ, ಭುಜಿಸಿದ, ಸಂತೋಷಗೊಂಡು ಈ ಅರ್ಜುನನಿಗೆ ಅಕ್ಷಯ ತೂಣೀರಂಬುಲು ಅಂದರೆ ಬಾಣಗಳ ಖಾಲಿನೇ ಆಗಲ್ಲ, ಆ ತೂಣೀರದಿಂದ ಬಾಣಗಳು ತೆಗಿತಾ ಇದ್ರೆ ಅದು ಖಾಲಿ ಆಗೋ ಪ್ರಶ್ನೆಯೇ ಇಲ್ಲ. ಅಕ್ಷಯ ತೂಣೀರ ಅಭೇದ್ಯ ಕವಚ, ಮುಂದೆ ಅವನಿಗೆ ಯುದ್ಧದಲ್ಲಿ ಉಪಯೋಗಕ್ಕೆ ಬರಲಿ ಅಂತ. ವೀರ ತಾನೇ, ಬಿಲ್ಲು ಬಿತ್ತಿಯಲ್ಲಿ ವೀರ, ಅವನಿಗೆ ಬೇಕಾಗಿರತಕ್ಕಂಥದ್ದೇ ಕ್ಷತ್ರಿಯನಿಗೆ ಅಭೇದ್ಯವಾದಂಥ ಕವಚ, ಶರೀರವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಅಂತಹ ಒಂದು ಕವಚ. ಗಾಂಡೀವಮನಿಯಡಿ ಬಾಣಾಸನಂಬುನು, ಬಾಣಾಸನ ಅಂದರೆ ಬಾಣಕ್ಕೆ ಯಾವುದು ಆಸನ, ಬಿಲ್ಲು. ಗಾಂಡೀವ ಅನ್ನತಕ್ಕಂಥ ಬಿಲ್ಲನ್ನ ಮತ್ತೆ ದಿವ್ಯ ರಥಂಬುನು, ಒಂದು ದಿವ್ಯ ರಥವನ್ನು, ಧವಳ ರಥ್ಯಂಬುಲು ನಿಚ್ಚೆನಂದು, ಶ್ವೇತವರ್ಣದಂಥ ಉತ್ತಮವಾದ 2 ಕುದುರೆಗಳನ್ನು ಕೂಡ ಅಗ್ನಿದೇವ ಅರ್ಜುನನಿಗೆ ಕೊಟ್ಟ. ವಾಸವಸೂನು ಛೇದನಕು ವನ್ಹಿಷಿಕಾ ಜನಿತೋಗ್ರ ವೇದನಲ್ ವಾಸಿನಂ ಜೇಸಿಯೊಕ್ಕ ಸಭ
పార్తునకిచ్చ మయుండు ప్రీతుండై ఆ సభలోనంగాదే గమనాగమనంబులం గౌరవేంద్రుండు ఉల్లాసముంబాసియుండుట జలస్థల నిర్ణయ బుద్ధిహీనుండై. ಈ ಖಾಂಡವ ವನವನ್ನು ದಹಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ರಾಕ್ಷಸ ಶಿಲ್ಪಿಯಾದಂಥ ಮಯಾಸುರ ಅಲ್ಲಿ ವಾಸ ಮಾಡಿಕೊಂಡಿದ್ದ. ಅಗ್ನಿ ದಹಿಸಕ್ಕೆ ಪ್ರಾರಂಭ ಮಾಡಿದ್ರೆ, ಅದರಲ್ಲೂ ಅರಣ್ಯವನ್ನು ದಹಿಸಕ್ಕೆ ಪ್ರಾರಂಭ ಮಾಡಿಬಿಟ್ರಂತೂ ಅದಕ್ಕೆ ಸಹಾಯಕವಾಗಿ ಗಾಳಿ ಬಂದುಬಿಟ್ರೆ ವಿಪರೀತ ವೇಗವಾಗಿ ಅಗ್ನಿ ಭಕ್ಷಿಸ್ತಾ ಹೊರಟೋಗ್ತಾನೆ. ಆ ಸಂದರ್ಭದಲ್ಲಿ ವಾಸವಸೂನು ಛೇದನಕು ವನ್ನಿಶಿಖಾಜನಿತೋಗ್ರವೇದನಲ್ ವಾಸಿನಂ. ವಾಸವಸೂನು ಅಂದರೆ ಇಂದ್ರನ ಮಗನಾದಂತಹ ಅರ್ಜುನ ಆ ಬೆಂಕಿಯ ತಾಪಕ್ಕೆ, ಆ ಒಂದು ಬೆಂಕಿಯ ನಡುವೆ ಸಿಕ್ಕಿಬಿದ್ದಂಥ ಮಯಾಸುರನನ್ನು ರಕ್ಷಣೆ ಮಾಡಿರ್ತಾನೆ ಆಗ. ಆದ್ದರಿಂದ ಪ್ರೀತಿ ಹೊಂದಿದಂಥ ಮಯಾಸುರ ಕೃತಜ್ಞತಾಪೂರ್ವಕವಾಗಿ ಒಂದು ಪಾರ್ಥನಿಗೆ ಒಂದು ಸಭೆ, ಒಂದು ಸಭಾಭವನವನ್ನು ನಿರ್ಮಿಸಿಕೊಡ್ತಾನೆ ರಾಕ್ಷಸ ಶಿಲ್ಪಿ. ಮಯಸಭೆ ಅಂತಕನೇ ಅದಕ್ಕೆ ಕರೀತಾರೆ. ಅದೇ ಸಭೆಯಲ್ಲೇ ಮುಂದೆ ಅಲ್ಲಿಗೆ ಬಂದಂತಹ ದುರ್ಯೋಧನ ಗಮನಂಬುಲನ್ ಅಂದರೆ ಎಲ್ಲಿ ಗೋಡೆ ಇದೆಯೋ ಎಲ್ಲಿ ಕನ್ನಡಿ ಇದೆಯೋ ತಿಳಿತಾ ಇಲ್ಲ, ಆ ರೀತಿಯಾದಂಥ ವಿಚಿತ್ರವಾದ ಕೌಶಲ್ಯಪೂರಿತವಾದಂತಹ ಭವನ ಅದು. ಬಾಗಿಲಿದೆಯೇನೋ ಅಂದ್ಕೊಂಡು ಮುಂದಕ್ಕೆ ಹೋದರೆ ಅಲ್ಲಿ ಕನ್ನಡಿ ಡಿಕ್ಕಿ ಹೊಡ್ಕೋತಾನೆ. ಓ, ಇಲ್ಲಿನ್ನೇನು ಕನ್ನಡಿ ಇದೆ, ಹೋಗೋದು ಬೇಡ ಅಂತ ಅಲ್ಲೇ ನಿಂತ್ಕೊಂಡು ಕನ್ನಡಿ ಇಲ್ಲಿ ಹೊಡ್ಕೋತಾ ಇದ್ದೀನಿ ಅಂದ್ಕೊಂಡ್ರೆ ಅದೇ ಬಾಗಿಲು ದ್ವಾರ. ನೀರಿದೆಯೇನೋ ನೆಲದ ಮೇಲೆ ಅನ್ನೋ ಭ್ರಮೆ ಹುಟ್ಟಿಸೋಷ್ಟು ಚೆನ್ನಾಗಿದೆ ನೆಲ. ಅಲ್ಲಿ ಪಂಚೆ ಮೇಲಕ್ಕೆ ಎತ್ತಿಟ್ಕೊಂಡು ನಡೀತಾನೆ ಪಾಪ ಕೌರವೇಂದ್ರ. ಮುಂದೆ ಓಹೋ ಇದೇನು ಈ ರೀತಿ ಇದೆಯಲ್ಲ, ಇಲ್ಲಿ ನೀರಿಲ್ಲ, ಸರಿ ನಡ್ಕೊಂಡು ಹೋದ್ರೆ ಆಯಿತು ಅಂತ ಸ್ವಲ್ಪ ಸರಸರ ಹೋಗಕ್ಕೆ ಹೋದರೆ ನೀರಿನಲ್ಲಿ ಜಾರಿ ಬಿದ್ದು ಅವಮಾನಕ್ಕೆ ಒಳಗಾಗ್ತಾನೆ. ಅತ್ಯಂತ ಆತ್ಮಾಭಿಮಾನಿಯಾದಂಥ ದುರಭಿಮಾನಿಯೇ ಆದಂತಹ ಆ ಕೌರವೇಂದ್ರನಾದಂತಹ ಸುಯೋಧನ ಆ ಸಬಲೋನಂಗಾದೆ ಗಮನಂಬುಲಂ ಗೌರವೇಂದ್ರುಂಡುಲ್ಲಾಸಮುಂಬಾಸಿಯುಂಡುಟ ಜಲಸ್ಥಲ ನಿರ್ಣಯ ಬುದ್ಧಿಹೀನುಂಡೈ. ಆ ಮಯಸಭೆಯಲ್ಲೇ ಇವನಿಗೆ ಕಕ್ಕಾ ಬಿಕ್ಕಿ ಆಗಿಬಿಟ್ಟು ಅವನಿಗೆ ವಿಪರೀತವಾದಂತಹ ಅವಮಾನವನ್ನು ಅನುಭವಿಸ್ತಾನೆ ದುರ್ಯೋಧನ. ಇಲ್ಲಿಗೆ ಈ ಒಂದು ಅಧ್ಯಾಯ ಸಂಪನ್ನವಾಯಿತು. ಮುಂದಿನ ಅಧ್ಯಾಯದಲ್ಲಿ ಕಾಳಿಂದಿ, ಮಿತ್ರವಿಂದೆ, ನಾಗ್ನಜಿತಿ, ಭದ್ರ, ಲಕ್ಷಣ ಅನ್ನತಕ್ಕಂತಹ ಎಲ್ಲರನ್ನೂ ಪರಿಣಯ ಮಾಡಿಕೊಳ್ತಾನೆ ಶ್ರೀಕೃಷ್ಣ. ಅಲ್ಲಿಗೆ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ ಇವರು 5 ಜನ ಎಲ್ಲ ಸೇರಿ ಅಷ್ಟಮಹಿಷಿಯರ ಕಲ್ಯಾಣಘಟ್ಟ ಸಂಪನ್ನವಾಗುತ್ತೆ. ಇಲ್ಲಿಗೆ ಈ ಅಧ್ಯಾಯ ಸಂಪನ್ನವಾಯಿತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.